ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಪ್ಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ, ತೃತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರಾದ ಧರ್ಮ ಅಧಿಕಾರಿಗಳು. ಮೊಬೈಲ್ ನಂಬರ್ 9164 000 600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ ಸ್ಟೇಷನ್ ರಸ್ತೆ, ರಾಯಚೂರು. ರಾಯಚೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಜಿಲ್ಲಾ ಘಟಕ ಹಾಗೂ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇದೇ ಜುಲೈ 28ರಂದು ನಗರದ ಪಂಡಿತ ಸಿದ್ದರಾಮಯ್ಯ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ್, ಪ್ರತಿ ವರ್ಷದಂತೆ ಈ ಬಾರಿಯೂ ಪತ್ರಿಕಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದು, ಹಲವು ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಹಿರಿಯ ಹಾಗೂ ಸಾಧಕ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿಗಳನ್ನು ಮಾಜಿ ಸಚಿವ ಎನ್ಎಸ್ ಬೋಸರಾಜು ಪ್ರದಾನ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ್ ವಹಿಸಲಿದ್ದು, ಜಿಲ್ಲೆಯ ಪತ್ರಕರ್ತರು ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ 3 ಸಂಸ್ಥೆಗಳ ಸಹಯೋಗದಲ್ಲಿ ಜುಲೈ 28ರಂದು ಇದೇ ಮಂಗಳವಾರದಂದು ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಮತ್ತು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಪಂಡಿತ್ ಸಿದ್ದರಾಮಯ್ಯ ಜಮ್ಮಲ್ದಿನ್ನಿ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಪ್ರತಿ ವರ್ಷ ಕೂಡ ಬೇರೆ ಬೇರೆ ತಾಲೂಕಿನಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಈ ಬಾರಿ ರಾಯಚೂರು ನಗರದಲ್ಲಿ ಈ ಸಮಾರಂಭವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ವೈದ್ಯಕೀಯ ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ನೆರವೇರಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನವನ್ನು ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ. ಆಶಯ ನುಡಿಗಳನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯ ಅಧ್ಯಕ್ಷರಾದಂತಹ ಶ್ರೀ ಶಿವಾನಂದ ತಗಡೂರವರು ಆಡಲಿದ್ದಾರೆ. ಅಧ್ಯಕ್ಷತೆಯನ್ನ ನಾನು ಬರ್ತಾ ಇದ್ದೆ. ಅಧ್ಯಕ್ಷತೆಯನ್ನ ನಾನೇ ವಹಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಜಾಗಟಲ್ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದರಾದಂತಹ ಜಿ ಕುಮಾರ್ ನಾಯಕ್, ಶಾಸಕರಾದ ಅಂಪನಗೌಡ ಬಾದಲಿ, ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಮಾನಪ್ಪ ವಜ್ಜಲ್, ಬಸನಗೌಡ ದದ್ದಲ್, ಅಂಪಯ್ಯ ನಾಯಕ್, ಬಸನಗೌಡ ತುರ್ಬ್ಯಾಳ್, ಕರೆಮ್ಮ ನಾಯಕ್, ಬಸನಗೌಡ ಬಾದರ್ಲಿ, ಶರಣಗೌಡ ಬಯ್ಯಾಪುರ್, ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಕುಮಿತಾ ಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷ ಗಿರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಲ್ಗು ಸೇರಿದಂತೆ ಹಾಗೂ ರಾಜ್ಯ ಕಾರ್ಯದರ್ಶಿಯಾದಂಥ ಸೋಮಶೇಖರ್ ಕೆರೆಗೂಡು, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ, ರಾಜ್ಯ ಸಮಿತಿ ಸದಸ್ಯರಾದಂಥ ಬಸವರಾಜ್ ನಾಗರದಿನ್ನಿ, ಅರವಿಂದ್ ಕುಲಕರ್ಣಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಸುರೇಶ್ ಅವರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ಈ ಸಮಾರಂಭದಲ್ಲಿ ನಮ್ಮ ಹಿರಿಯ ಪತ್ರಕರ್ತರು ಕರ್ನಾಟಕ ಮಾಹಿತಿ ಹಕ್ಕು ಆಯೋಗದ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ ಬಿ ವೆಂಕಟ ಸಿಂಗ್ ಅವರನ್ನು ಕೂಡ ಈ ಸಮಾರಂಭದಲ್ಲಿ ನಾವು ವಿಶೇಷವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಹಾಗೆ ಪ್ರತಿ ವರ್ಷ ಕೂಡ ಅತ್ಯುತ್ತಮ
ವರದಿಗಾರಿಕೆಗಾಗಿ ಮತ್ತು ಈ ಕ್ಷೇತ್ರದಲ್ಲಿ ಸಲ್ಲಿಸಿದ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡಲಾಗ್ತದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈ ಬಾರಿ ಪ್ರತಿ ವರ್ಷ ವಿಶೇಷ ಪ್ರಶಸ್ತಿಯನ್ನ 2 ಮಾತ್ರ ನೀಡ್ತಾ ಇದ್ದೀವಿ. ಈಗ ಮತ್ತೊಂದು ಹೆಚ್ಚುವರಿಯಾಗಿ ಈ ಬಾರಿ ಆಯ್ಕೆ ಮಾಡಿ ಈ ಕೆಳಗಿನ ಪತ್ರಕರ್ತರಿಗೆ ನೀಡಲಾಗ್ತಾ ಇದೆ. ದಿವಂಗತ NK ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರಿಕೆ ವಾರ್ಷಿಕ ಪ್ರಶಸ್ತಿಯನ್ನು ವಿಜಯ ಕರ್ನಾಟಕ ಜಿಲ್ಲಾ ವರದಿಗಾರರಾದ ಮಂಜುನಾಥ್ ಸಾಲಿ ಅವರಿಗೆ ನೀಡಲಾಗ್ತಾ ಇದೆ. ದಿವಂಗತ NK ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರಿಕೆ ವಾರ್ಷಿಕ ಪ್ರಶಸ್ತಿಯನ್ನು ಹೊಸ ದಿಗಂತ ಜಿಲ್ಲಾ ವರದಿಗಾರರಾದ ವಾಗೀಶ್ ಪಂಡಿತಾರಾಧ್ಯ ವಿ ಪಾಟೀಲ್ ಇವರಿಗೆ ನೀಡಲಾಗ್ತಾ ಇದೆ. ದಿವಂಗತ ಜಿಂದಗಿ ಕಿಶನ್ ರಾವ್ ಸ್ಮರಣಾರ್ಥ ಅತ್ಯುತ್ತಮ ವರದಿಗಾರಿಕೆ ಪ್ರಶಸ್ತಿಯನ್ನು ಗೌಡಪ್ಪ ಗೌಡ ಈಶಾನ್ಯ ಟೈಮ್ಸ್ ಜಿಲ್ಲಾ ವರದಿಗಾರ ಇವರನ್ನ ಆಯ್ಕೆ ಮಾಡಲಾಗಿದೆ. ದಿವಂಗತ ರಘುನಾಥ್ ಸಿಂಗ್ ಬೊಮ್ಮನಾಳ್ ಸ್ಮರಣಾರ್ಥ ಪ್ರಾಯೋಜಿತ ಅತ್ಯುತ್ತಮ ಕ್ಯಾಮ್ರಾಮನ್ ವಾರ್ಷಿಕ ಪ್ರಶಸ್ತಿಯನ್ನು ದುರ್ಗೇಶ್ ಪೂಜಾರ್ ರಿಪಬ್ಲಿಕನ್ ಕ್ಯಾಮ್ರಾಮನ್ ಇವರಿಗೆ ಆಯ್ಕೆ ಮಾಡಲಾಗಿದೆ. ದಿವಂಗತ ಕೆ ಅಡಿಯಪ್ಪ ಸ್ಮರಣಾರ್ಥ ಕೆ ಸತ್ಯನಾರಾಯಣ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿಯನ್ನು ಈಶಾನ್ಯ ವಾರ್ತೆ ಜಿಲ್ಲಾ ವರದಿಗಾರ ಖ್ವಾಜಾ ಹುಸೇನ್ ಇವರಿಗೆ ನೀಡಲಾಗ್ತಾ ಇದೆ. ದಿವಂಗತ ಹನುಮಂತರಾಯ ಗೌಡ ಸ್ಮರಣಾರ್ಥ ಕೆ ಶಿವನಗೌಡ ನಾಯಕ್ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿಯನ್ನು ಪ್ರಜಾಪ್ರಗತಿ ಜಿಲ್ಲಾ ವರದಿಗಾರ ಶಶಿಧರ್ ಅಂಗಡಿ ಅವರಿಗೆ ನೀಡಲಾಗ್ತಾ ಇದೆ. ಇನ್ನು ಪ್ರಕಾಶ್ ಮಸ್ಕಿ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ಕ್ಯಾಮ್ರಾಮನ್ ವಾರ್ಷಿಕ ಪ್ರಶಸ್ತಿಯನ್ನು ವಾಸುದೇವ್ ಎಸ್ TV9 ಕ್ಯಾಮ್ರಾಮನ್ ಇವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಒಟ್ಟು 7 ಪ್ರಶಸ್ತಿಗಳನ್ನು ಈ ಬಾರಿ ನೀಡಲಾಗ್ತಾ ಇದೆ. ನೀಟು ಪರೀಕ್ಷೆ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ SFI ಮತ್ತು DYFI ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ರತ್ ಜಾಗೋ ದೇಶ್ ಜಾಗೋ ಹೆಸರಿನಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಮಾಜಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಕಾರ್ಯಕ್ರಮಕ್ಕೆ ವಿಮಾ ನೌಕರರ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎಂ ರವಿ ಚಾಲನೆ ನೀಡಿ ನೀಟು ಸೇರಿದಂತೆ ವಿವಿಧ ಪರೀಕ್ಷೆಗಳ ನಿರ್ವಹಣೆಯಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ರೈತ ಸಂಘದ ಮುಖಂಡ KG ವೀರೇಶ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮಾತನಾಡಿ ಪ್ರಶ್ನೆ ಪತ್ರಿಕೆ ಸೋರಿಕೆಗಳಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀಟ್ ಅಕ್ರಮಕ್ಕೆ ಕಾರಣವಾಗಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ನೀಟ್ ಅಕ್ರಮಕ್ಕೆ ಕಾರಣವಾಗಿರುವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ನೀಟ್ ಅಕ್ರಮದಲ್ಲಿ ಪಡೆದಂತ ವಿದ್ಯಾರ್ಥಿಗಳಿಗೆ ಸೂಕ್ತ ಪರಿಹಾರ ಕೊಡಲೇಬೇಕು. ವಿದ್ಯಾರ್ಥಿ ಯುವಜನರ ಮೇಲೆ ಅಮಾನುಷವಾಗಿ ಲಾಠಿ ಚಾರ್ಜ್ ಮಾಡಿರುವ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಮತ್ತು ಭಾರತ ಯುವಜನ ಫೆಡರೇಷನ್ DYFI ಯುವಜನ ಸಂಘಟನೆ ಜೊತೆಗೆ CITU ಕಾರ್ಮಿಕ ಸಂಘಟನೆ, ರೈತರು, ಕೂಲಿಕಾರರು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಇವತ್ತು ಅಹೋರಾತ್ರಿ ಪ್ರತಿಭಟನಾ ಒಂದು ಧರಣಿ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ನಾವು ರಾತ್ ಜಾಗೋ ದೇಶ್ ಜಾಗೋ ಎಂಬ ಘೋಷಣೆ ವಾಕ್ಯದಲ್ಲಿ ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯ ಪ್ರಮುಖ ಉದ್ದೇಶ ಏನು, ಕೇಂದ್ರ ಸರ್ಕಾರ ನೀಟ್ ಪ್ರಶ್ನೆ ಪತ್ರಿಕೆ ಅವರ ಕನಸಿಗೆ ಕಣ್ಣೀರು ಚೆಲ್ಲಿ ಅವರ ಓದಿಗೆ ಬೆಲೆ ಇಲ್ಲಾರ್ದಾಗೆ ಮಾಡಿದ್ದಾರೆ ಈ BJP ಕೇಂದ್ರ ಸರ್ಕಾರದವರು. ಧರ್ಮೇಂದರ್ ಅವರು ಪ್ರಧಾನ್ ಅವರು ಅವ್ರನ್ನ ಕೂಡಲೇ ವಜಾಗೊಳಿಸ್ಬೇಕಂತೇಳಿ ಇವತ್ತು ಭಾರತ ದೇಶದಲ್ಲಿ ಅಖಂಡ ಮೂಲೆ ಮೂಲೆಯಲ್ಲಿ ಹೋರಾಟ ಆಗ್ತಾ ಇದೆ. ಆದರೂ BJP ಅವರು ಎಚ್ಚೆತ್ತುಕೊಳ್ಳದೇನೆ ಈಗ ಇವ್ರನ್ನ ಕಳಿಸಿ ಮಾತುಕತೆಗೆ ಒಪ್ಪಂದ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದು ಸರಿಯಲ್ಲ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ದೇಶದಲ್ಲಿ. ನೀವೊಬ್ಬ ಪ್ರಧಾನಮಂತ್ರಿಯಾಗಿ ನಿಮ್ಮ ಪಕ್ಷಕ್ಕೆ ಸೀಮಿತ ಆಗದೇನೆ ಇವತ್ತು ಭಾರತ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಭಾರತ ದೇಶದ ಪ್ರಧಾನಮಂತ್ರಿ ಕೈಯಲ್ಲಿದೆ. ಇವತ್ತು ನೀವು ಅದನ್ನು ಕೊಡುವಲ್ಲಿ ವಿಫಲರಾಗಿದ್ದೀರಿ. ತಾವು ಕೂಡ ರಾಜೀನಾಮೆ ಕೊಡಬೇಕು ಸ್ವಯ ಇಚ್ಛೆಯಿಂದ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಉಗ್ರ ಸ್ವರೂಪದಲ್ಲಿ ಹೋರಾಟಗಳು ನಡೀತದೆ. ಮುಂದೆ ಬಾಂಗ್ಲಾದೇಶದಲ್ಲಿ ನೋಡಿದ್ರು, ಬೇರೆ ದೇಶಗಳಲ್ಲಿ ಹೋರಾಟಗಳನ್ನು ನೋಡಿದ್ರು. ಅದು ಭಾರತ ದೇಶದಲ್ಲಿ ಮರುಕಳಿಸಲಿಕ್ಕೆ ಇನ್ನೂ ಕೆಲವೇ ದಿನಗಳಿದೆ. ಎಚ್ಚೆತ್ತುಕೊಳ್ಬೇಕು. ಯಾರ್ಯಾರು ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಆಗಿದೆ
ಅವರಿಗೆ ಕನಿಷ್ಠ 25 ವರ್ಷ ಇಲ್ಲ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಮತ್ತು ಸತ್ತಂಥ ವಿದ್ಯಾರ್ಥಿಗಳಿಗೆ ತಾಲೂಕಿನ ಯಾಪಲ್ದಿನಿ ಗ್ರಾಮದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವೆ ಸಂಸ್ಥೆ ವತಿಯಿಂದ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಈ ಸಮಾರಂಭವನ್ನು ಆಯೋಜಿಸಲಾಗಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ನರಸಿಂಗಲು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ರಾಜ್ಯ ಮಟ್ಟದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಿವಾಚಾರ್ಯ ಮಹಾಸ್ವಾಮಿಗಳು, ನಿಜಾನಂದ ಸ್ವಾಮೀಜಿಗಳು ಹಾಗೂ ಆಧುನಿಯ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಶ್ರೀ ಸಾಯಿ ಕಿರಣ್ ಗುರುಜಿ ವಹಿಸಲಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ, ಸರ್ಕಲ್ ಪೊಲೀಸ್ ಕಾನ್ಸ್ಟೇಬಲ್ ಉಮೇಶ್ ಕಂಬ್ಳೆ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಂದಿತಾ, ಡಾಕ್ಟರ್ ನಾಗರಾಜ ಬಾಲ್ಕಿ, ತಮಿಳುನಾಡಿನ ಕಾಲಂ ಫೌಂಡೇಶನ್ ಅಧ್ಯಕ್ಷ ಟಿ ಯೋಗೇಶ್ವರನ್ ಸೇರಿದಂತೆ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ದಿವಂಗತ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಕಳೆದ ಸುಮಾರು 15 ವರ್ಷಗಳಿಂದ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷವೂ ಸಹ ಕಲಾಂ ಅವರ ಪುಣ್ಯಸ್ಮರಣೆಯ ದಿನದ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಇದೇ ತಿಂಗಳು 27ನೇ ತಾರೀಕು ರಾಯಚೂರಿನ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ ಮಠ ಇವರು ವಹಿಸಲಿದ್ದಾರೆ. ಅದೇ ರೀತಿ ಶ್ರೀ ನಿಜಾನಂದ ಮಹಾಸ್ವಾಮಿಗಳು, ಆರುಡ ಜ್ಯೋತಿ ಶಾಂತರಾಶ್ರಮ ಮಿಟ್ಟಿ ಮಂಕಾಪುರ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು ಇವರು ಸಹ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಯಚೂರಿನ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಉಮೇಶ್ ಕಾಂಬ್ಳೆ, ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಪಶ್ಚಿಮ ವೃತ್ತ ರಾಯಚೂರು. ಅದೇ ರೀತಿ ಶ್ರೀ ಸುಖದೇವ್, ಜಿಲ್ಲಾ ಯೋಜನಾ ಉಪಸಮನ್ವಯ ಅಧಿಕಾರಿಗಳು ಡಿವೈಪಿಸಿ ಶಾಲಾ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣ ಇಲಾಖೆ ರಾಯಚೂರು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಶ್ರೀಮತಿ ಡಾಕ್ಟರ್ ನಂದಿತಾ MN, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವರು ಸಹ ಆಗಮಿಸಲಿದ್ದಾರೆ. ಅದೇ ರೀತಿ ಡಾಕ್ಟರ್ ನಾಗರಾಜ್ ಬಾಲ್ಕಿ ಆಸ್ಪತ್ರೆ ರಾಯಚೂರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ತಮಿಳುನಾಡಿನ ಅಬ್ದುಲ್ ಕಲಾಂ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಟಿ ಯೋಗೇಶ್ವರನ್ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ಯಾಪಲ್ದಿನಿಯ ಊರಿನ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ರಾಸೇಂದ್ರಪ್ಪ ಸೌಕಾರ, ಶ್ರೀ ಸುರೇಶ್ ಸೌಕಾರ ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ರೆಡ್ಡಿ ಸಮಾಜದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ರಾಘವ್ ರೆಡ್ಡಿ ಅವರು, ಚಕ್ರಪಾಣಿ ರೆಡ್ಡಿ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಧನ್ಯವಾದ. ರಾಜ್ಯ ರಾಜಕೀಯದಲ್ಲಿ ಈಗ ಸಚಿವ ಸ್ಥಾನಕ್ಕಾಗಿ ರಾಯಚೂರು ನಗರದ ಶ್ರೀ ವೀರಶೈವ ಮಹಂತೇಶ ಕಲ್ಯಾಣ ಮಂಟಪದಲ್ಲಿ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ, ಪವಿತ್ರ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ ಹಾಗೂ ವೀರಶೈವ ಪಂಚಸೂತ್ರೆಯ ಕುರಿತು ಆಧ್ಯಾತ್ಮಿಕ ಪ್ರವಚನ ಮತ್ತು ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದೆ ಎಂದು ರಾಯಚೂರಿನಲ್ಲಿ ಕಾಶಿಜ್ಞಾನ ಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಇಂದಿನಿಂದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಜನರಲ್ಲಿ ಬಿತ್ತುವ ಉದ್ದೇಶದಿಂದ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಭಕ್ತರು, ವೀರಶೈವ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು. ಯಾರೇ ಒಬ್ಬರು ಸಾಮಾನ್ಯ ವ್ಯಕ್ತಿ ನಿರ್ಮಾಣ ಮಾಡಿದ್ದಲ್ಲ, ಜಗತ್ತಿನ ಅನಾದಿ ಗುರು ಅಂದರೆ ಎಲ್ಲ ಗುರುಗಳಿಗೂ ಮೂಲ ಆಗಿರ್ತಕ್ಕಂಥ ಸದಾಶಿವ, ಪಂಚಮುಖಿ ಸದಾಶಿವನೇ ತನ್ನ ಮುಖ ಸಂಜಾತರಾದ 5 ಜನ ಜಗದ್ಗುರುಗಳವರಿಗೆ ಈ ಸೂತ್ರಗಳನ್ನು ಉಪದೇಶ ಮಾಡ್ತಾನೆ. ಈ ಸೂತ್ರದೊಳಗೆ ಪರಮ ಪದವಿಯನ್ನು ಪಡ್ಕೋಬೇಕಾದ್ರೆ ಯಾವ ವಿಧಿಯನ್ನು ಅನುಸರಿಸಬೇಕು, ಯಾರಿಗೆ ಶರಣಾಗತರಾಗಬೇಕಂತಕ್ಕಂಥ ವಿಚಾರ ಮತ್ತು ಜೀವಾತ್ಮ ಈ ಜಗತ್ತಿಗೆ ಹೇಗೆ ಬರ್ತಾ ಇದ್ದಾನೆ, ಬರಲಿಕ್ಕೆ ಏನು ಕಾರಣ ಅನ್ನುವಂಥದ್ದು 2ನೇ ವಿಚಾರ. ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈಶ್ವರ ಅವನ ಸ್ವರೂಪ ಏನು ಅನ್ನುವಂಥದ್ದು. ಆಮೇಲೆ ಇಷ್ಟು ವಿಚಿತ್ರವಾಗಿ ಕಾಣತಕ್ಕಂಥ ಜಗತ್ತಂದ್ರೆ ಏನು, ಕೊನೆಗೆ ಬಂದಿರುವಂಥ ಜೀವಾತ್ಮನಿಗೆ ಬಂಧ ಮೋಕ್ಷಗಳು ಹೇಗೆ ದೊರೀತವನ್ನುವಂಥ ಈ 5 ವಿಷಯಗಳನ್ನು ಹಿಡ್ಕೊಂಡು 5 ಸೂತ್ರಗಳನ್ನು ಹೇಳಿದ್ದಾರೆ. ಈ ಸೂತ್ರಗಳು ಇಲ್ಲಿವರೆಗೆ
ಗೋತ್ರಸೂತ್ರ ಪಟಗಳಲ್ಲಿ ಸಿಗ್ತಾ ಇದ್ದು. ಬಹಳಷ್ಟು ಜನರು ನಮ್ಮ ಹಿಂದಿನ ಹಿರಿಯರು ಇವುಗಳು ಬೋಧಕಪರ ವಾಕ್ಯ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಾರದೆ ಪರಸ್ಪರ ವಧುವರರ ಸಂಬಂಧ ಮಾಡಲಿಕ್ಕೆ ಇವುಗಳನ್ನು ಬಗೆ ಅಂತ ತಿಳ್ಕೊಂಡು ಬಳಸ್ಕೊಂಡು ಬಂದಿದ್ದಾರೆ. ಪಡ್ವಿಡಿ ಬಗೆ, ಮಳಿ ಬಗೆ, ಲಂಬನ ಬಗೆ, ಮುತ್ತಿನ ಪೆಂಡಿ ಬಗೆ, ಪಂಚವಣ್ಣಿಗೆ ಬಗೆ ಅಂತ ಪರಸ್ಪರ ಕನ್ಯಾವರ ಸಂಬಂಧ ಮಾಡಬೇಕಾದ್ರೆ ಹಾಗೆ ಗೋತ್ರಗಳನ್ನು ಬಳಸ್ತಾರೆ. ಹಾಗೆ ನಮ್ಮವರು ಈ ಸೂತ್ರಗಳನ್ನು ಕೂಡ ಅವಕ್ಕೆ ಬಗೆ ಅನ್ನುವಂಥ ಶಬ್ದ ಪ್ರಯೋಗ ಮಾಡಿ ವಧುವರರ ಸಂಬಂಧದಲ್ಲೇ ಬಳಸ್ಕೊಂತ ಬಂದರು. ಅಂದರೆ ಒಂದು ಬಗೆಯಲ್ಲಿ ಹೆಣ್ಣು ಗಂಡು ಕೊಡಬಾರದು, ಬಗೆ ಭಿನ್ನವಾಗಿರಬೇಕಂತಕ್ಕಂಥ ಮಾತುಗಳು. ವಾಸ್ತವಿಕವಾಗಿ ಈ ಬಗೆಯಾಗಲಿ ಸೂತ್ರಗಳಾಗಲಿ ಇದು ವರ ಕನ್ಯೆಯರ ಸಂಬಂಧಪಟ್ಟಂಥದ್ದಲ್ಲ, ಇದು ಜೀವ ಈಶ್ವರರ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಇವತ್ತು ಜಗತ್ತಿಗೆ ತಿಳಿಸೋದು ಭಾಳ ಅವಶ್ಯ ಅಂತ ತಿಳ್ಕೊಂಡು ಜಗದ್ಗುರುವರು ಆ ಪಂಚಸೂತ್ರಗಳ ಮೇಲೆ ವಿಶ್ಲೇಷಣೆ ಮಾಡಲಿಕ್ಕೆ ಅನುಷ್ಠುಪ್ ಛಂದಸ್ಸಿನಲ್ಲಿ ಅನೇಕ ಶ್ಲೋಕಗಳನ್ನು ಅದರಲ್ಲಿ ಬರೆದಿದ್ದಾರೆ. ಅದನ್ನು ವಿಸ್ತಾರವಾಗಿ ಕನ್ನಡದಲ್ಲಿ ಈಗಾಗಲಾಗಿದೆ, ಮರಾಠಿಯಲ್ಲಿ ಆಗಿದೆ, ಇನ್ನು ಬೇರೆ ಬೇರೆ ಭಾಷೆ ಅನುವಾದ ಆಗ್ತದೆ. ಅದಕ್ಕೆ ಪ್ರಪ್ರಥಮವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ತಕ್ಷಣವೇ ವಜಾಗೊಳಿಸಬೇಕೆಂದು ಕೆಪಿಸಿಸಿ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್ ಆಗ್ರಹಿಸಿದ್ದಾರೆ. ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ನೀಟ್ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿರುವುದನ್ನು ಖಂಡಿಸಿದ ಅವರು, ಶಿಕ್ಷಣ ವ್ಯವಸ್ಥೆಯನ್ನು ಸಮರ್ಥವಾಗಿ ನಡೆಸುವಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿಫಲರಾಗಿದ್ದು ಅವರನ್ನು ತಕ್ಷಣವೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ನೀಟ್ ಹೋರಾಟದ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿರುವಂತೆ ದೇಶದಲ್ಲಿ ಕಳೆದ ಈ 12 ವರ್ಷಗಳಲ್ಲಿ 150 ಬಾರಿ ಪತ್ರಿಕೆಗಳು, ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದಾವೆ. ಹಲವಾರು ಸಲ ಪರೀಕ್ಷೆಗಿಂತ ಮೊದಲೇ ಪರೀಕ್ಷೆ ರದ್ದಾಗಿದೆ. ಹಲವಾರು ಸಲ ಪರೀಕ್ಷೆಯ ನಂತರ ಪರೀಕ್ಷೆ ರದ್ದಾಗಿ ಮರುಪರೀಕ್ಷೆ ಆಗಿರ್ತಕ್ಕಂಥ ಉದಾಹರಣೆ. ಮೊನ್ನೆ ನಡೆದಂತಹ ಪರೀಕ್ಷೆಯಲ್ಲಿ ನೀಟ್ ಪೇಪರ್ 2026ರಲ್ಲಿ ಸುಮಾರು 22.2 ಲಕ್ಷ ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ರು. ಅದು ಪೇಪರ್ ಲೀಕ್ ಆಯಿತು. ಲೀಕ್ ಆಗಿದ್ದು ಗೊತ್ತಾಗಿದ್ದು ಹೆಂಗಂದ್ರೆ, ಇದು ಸರ್ಕಾರಕ್ಕೆ ಮತ್ತು ಆ ಪರೀಕ್ಷೆ ನಡೆಸ್ತಕ್ಕಂಥ NTA ಗೊತ್ತಾಗಿಲ್ಲ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನು ಪರೀಕ್ಷೆ ನಡೆಸುವ ಜವಾಬ್ದಾರಿಯಲ್ಲಿದೆ, ಅವ್ರಿಗೆ ಗೊತ್ತಾಗಿಲ್ಲ. ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಿಕ್ಕಂತ ಒಬ್ಬ ವಿದ್ಯಾರ್ಥಿಯ ತಂದೆ ಅದನ್ನು FIR ಮಾಡಿದ್ರು.